ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 4th ಮೇದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್ ಗೈಸ್, ಸ್ವಾಶ್ ಅಂಡ್ ಆರೋಗ್ ಆರ್ ದ ಟೂ ನ್ಯೂ ಲೋನ್ ಪ್ರಾಡಕ್ಟ್ಸ್ ಲಾಂಚ್ ಬೈ ವಿಚ್ ಇನ್ಸ್ಟಿಟ್ಯೂಷನ್ ಟು ಫೈಟ್ ಅಗೇನ್ಸ್ಟ್ ಕೋವಿಡ್-19? ಕೋವಿಡ್-19 ವಿರುದ್ಧ ಹೋರಾಡಲು ಶ್ವಾಸ್ ಮತ್ತು ಆರೋಗ್ ಯಾವ ಸಂಸ್ಥೆಯಿಂದ ಪ್ರಾರಂಭಿಸಲಾದ ಎರಡು ಹೊಸ ಸಾಲ ಉತ್ಪನ್ನಗಳಾಗಿವೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸಿಡ್ಬಿ, ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಸಿಡ್ಬಿ ಎಂಎಸ್ಎಂಇಗಳಿಗಾಗಿ ಎರಡು ಸಾಲ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿದೆ ಅಂಡ್ ಕೋವಿಡ್-19 ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಡಲು ಅಗತ್ಯವಾದ ಹಣಕಾಸಿನ ನೆರವು ನೀಡಲು ಈ ಯೋಜನೆಗಳು ಸಹಾಯ ಮಾಡುತ್ತದೆ. ಸೊ ಫಸ್ಟ್, ಶ್ವಾಸ್ ದ ಫುಲ್ ಫಾರ್ಮ್ ಗೈಸ್, ಸಿಡ್ಬಿ ಅಸಿಸ್ಟೆನ್ಸ್ ಟು ಹೆಲ್ತ್ ಕೇರ್ ಸೆಕ್ಟರ್ ಇನ್ ವಾರ್ ಅಗೇನ್ಸ್ಟ್ ಸೆಕೆಂಡ್ ವೇವ್ ಆಫ್ ಕೋವಿಡ್-19 ಅಂಡ್ ಸೆಕೆಂಡ್ ಒನ್ ಆರೋಗ್ ದ ಫುಲ್ ಫಾರ್ಮ್ ಗೈಸ್, ಅಸಿಸ್ಟೆನ್ಸ್ ಟು ಎಂಎಸ್ಎಂಇಸ್ ಫಾರ್ ರಿಕವರಿ ಅಂಡ್ ಆರ್ಗ್ಯಾನಿಕ್ ಗ್ರೋತ್ ಡ್ಯೂರಿಂಗ್ ಕೋವಿಡ್-19 ಪ್ಯಾಂಡಮಿಕ್. ಅಂಡ್ ಈ ಎರಡು ಯೋಜನೆಗಳು ಎಂಎಸ್ಎಂಇಗಳಿಂದ ಆಮ್ಲಜನಕ ಸಿಲಿಂಡರ್ಗಳು, ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್, ಆಕ್ಸಿಮೀಟರ್ ಮತ್ತು ಅಗತ್ಯ ಡ್ರಗ್ಸ್ ಸರಬರಾಜಿಗೆ ಸಂಬಂಧಿಸಿದ ಉತ್ಪಾದನೆ ಧನ ಸಹಾಯವನ್ನು ಒದಗಿಸುತ್ತದೆ. ಸಿಡ್ಬಿ ಬಗ್ಗೆ ನೋಡೋದು ಗೈಸ್, ಸಿಡ್ಬಿದು ಫುಲ್ ಫಾರ್ಮ್ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಸಿಡ್ಬಿದು ಪ್ರಸ್ತುತ ಚೇರ್ಪರ್ಸನ್ ಎಸ್ ರಮನ್ ಅಂಡ್ ಸಿಡ್ಬಿದು ಹೆಡ್ ಕ್ವಾರ್ಟರ್ಸ್ ಲಕ್ನೋ, ಉತ್ತರ ಪ್ರದೇಶನಲ್ಲಿದೆ. ವೆನ್ ಈಸ್ ದ ಇಂಟರ್ನ್ಯಾಷನಲ್ ವರ್ಕರ್ಸ್ ಡೇ ಸೆಲೆಬ್ರೇಟೆಡ್? ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 1st ಮೇ. ಕಾರ್ಮಿಕರು ಮತ್ತು ಕಾರ್ಮಿಕ ವರ್ಗದ ಜನರ ಕೊಡುಗೆಗಳನ್ನು ಗೌರವಿಸಲು ವಾರ್ಷಿಕವಾಗಿ ಮೇ 1ರಂದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನು ಆಚರಿಸಲಾಗುತ್ತದೆ. ಅಂಡ್ ಗೈಸ್, ಈ ದಿನವನ್ನು ವರ್ಕರ್ಸ್ ಡೇ, ಲೇಬರ್ ಡೇ ಮತ್ತು ಕೆಲವು ದೇಶಗಳಲ್ಲಿ ಮೇ ದಿನ ಎಂದು ಕರೆಯುತ್ತಾರೆ. ಅಂಡ್ ಭಾರತವು 1923ರಲ್ಲಿ ಮೊದಲ ಕಾರ್ಮಿಕ ದಿನವನ್ನು ಆಚರಿಸಿತು. ಅಂಡ್ ಈ ದಿನವನ್ನು ರಾಷ್ಟ್ರೀಯವಾಗಿ ಅಂತಾರಾಷ್ಟ್ರೀಯ ಶ್ರಾಮಿಕ್ ದಿವಸ್ ಅಥವಾ ಕಾಮ್ಗಾರ್ ದಿನ ಎಂದು ಕರೆಯಲಾಗುತ್ತದೆ. ನ್ಯಾಟೋ ಮಿಲಿಟರಿ ಜಾಯಿಂಟ್ ಎಕ್ಸರ್ಸೈಸ್ ಡಿಫೆಂಡರ್ ಯುರೋಪ್ 21 ಹ್ಯಾಸ್ ಬಿನ್ ಲಾಂಚ್ ಇನ್ ಡ್ಯಾಶ್. ನ್ಯಾಟೋ ಮಿಲಿಟರಿ ಜಾಯಿಂಟ್ ಎಕ್ಸರ್ಸೈಸ್ ಡಿಫೆಂಡರ್ ಯುರೋಪ್ 21 ಡ್ಯಾಶ್ ನಲ್ಲಿ ಪ್ರಾರಂಭಿಸಲಾಗಿದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಅಲ್ಬಾನಿಯಾ. ಯುಎಸ್ ಸೈನ್ಯದ ನೇತೃತ್ವದ ಬಹುರಾಷ್ಟ್ರೀಯ ಜಾಯಿಂಟ್ ಎಕ್ಸರ್ಸೈಸ್ ಡಿಫೆಂಡರ್ ಯುರೋಪ್ 21 2021 ಏಪ್ರಿಲ್ 26ರಂದು ಅಲ್ಬೇನಿಯಾದಲ್ಲಿ ಪ್ರಾರಂಭವಾಯಿತು ಮತ್ತು ಏಪ್ರಿಲ್, ಮೇ ಮತ್ತು ಜೂನ್ ಅವಧಿಯಲ್ಲಿ 12 ದೇಶಗಳಲ್ಲಿ 30ಕ್ಕೂ ಹೆಚ್ಚು ತರಬೇತಿ ಪ್ರದೇಶಗಳಲ್ಲಿ ನಡೆಸಲಾಗುವುದು. ಅಂಡ್ ಗೈಸ್, ಈ ಮಿಲಿಟರಿ ಎಕ್ಸರ್ಸೈಸ್ ಯುನೈಟೆಡ್ ಸ್ಟೇಟ್ಸ್, ನ್ಯಾಟೋ ದೇಶಗಳು ಸೇರಿದಂತೆ 26 ರಾಷ್ಟ್ರಗಳ 28,000 ಪಡೆಗಳನ್ನು ಒಳಗೊಂಡಿರುತ್ತದೆ. ಅಂಡ್ ಯುಎಸ್ ಮತ್ತು ನ್ಯಾಟೋ ಮತ್ತು ಪಾಲುದಾರ ಮಿಲಿಟರಿಗಳ ನಡುವೆ ಸಿದ್ಧತೆ ಮತ್ತು ಪರಸ್ಪರ ಕಾರ್ಯಸಾಧ್ಯತೆಯನ್ನು ಬೆಳೆಸುವುದು ಇಂತಹ ದೊಡ್ಡ ಪ್ರಮಾಣದ ಡ್ರಿಲ್ನ ಮುಖ್ಯ ಉದ್ದೇಶವಾಗಿದೆ. ನೆಕ್ಸ್ಟ್ ಗೈಸ್, ನ್ಯಾಟೋ ಬಗ್ಗೆ ನೋಡೋದ್ರೆ ನ್ಯಾಟೋದು ಫುಲ್ ಫಾರ್ಮ್ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ನ್ಯಾಟೋದು ಹೆಡ್ ಕ್ವಾರ್ಟರ್ಸ್ ಬ್ರುಸೆಲ್ಸ್, ಬೆಲ್ಜಿಯಂನಲ್ಲಿದೆ. ನ್ಯಾಟೋದು ಮೆಂಬರ್ಸ್ 30 ಸ್ಟೇಟ್ಸ್. ನ್ಯಾಟೋದು ಪ್ರಸ್ತುತ ಸೆಕ್ರೆಟರಿ ಜನರಲ್ ಜೆನ್ಸ್ ಸ್ಟಾಲ್ಟನ್ಬರ್ಗ್. ವಾಟ್ ವಾಸ್ ದ ಪ್ರೊಫೆಷನ್ ಆಫ್ ಬಿಕ್ರಮ್ಜಿತ್ ಕನ್ವರ್ಪಾಲ್ ಹೂ ಹ್ಯಾಸ್ ಪಾಸ್ಡ್ ಅವೇ ರೀಸೆಂಟ್ಲಿ? ಇತ್ತೀಚೆಗೆ ನಿಧನರಾದ ಬಿಕ್ರಮ್ಜಿತ್ ಕನ್ವರ್ಪಾಲ್ ಅವರ ವೃತ್ತಿ ಏನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಆಕ್ಟರ್. ಪ್ರಸಿದ್ಧ ಟಿವಿ ಅಂಡ್ ಫಿಲ್ಮ್ ಆಕ್ಟರ್ ಬಿಕ್ರಮ್ಜಿತ್ ಕನ್ವರ್ಪಾಲ್ ಅವರು ಇತ್ತೀಚೆಗೆ ನಿಧನರಾದರು. ವಿಚ್ ಇಂಡಿಯನ್ ಲಾಜಿಸ್ಟಿಕ್ಸ್ ಕಂಪನಿ ಹ್ಯಾಸ್ ಲಾಂಚ್ ಆಕ್ಸಿಜನ್ ಆನ್ ವೀಲ್ಸ್ ಪ್ರಾಜೆಕ್ಟ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಆಕ್ಸಿಜನ್ ಡೈರೆಕ್ಟ್ಲಿ ಫ್ರಮ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ಸ್ ಟು ಹಾಸ್ಪಿಟಲ್ಸ್ ಅಂಡ್ ಹೋಮ್ಸ್? ಉತ್ಪಾದನಾ ಘಟಕಗಳಿಂದ ಆಸ್ಪತ್ರೆಗಳು ಮತ್ತು ಮನೆಗಳಿಗೆ ನೇರವಾಗಿ ಆಕ್ಸಿಜನ್ ಅನ್ನು ಸಾಗಿಸಲು ಯಾವ ಭಾರತೀಯ ಲಾಜಿಸ್ಟಿಕ್ಸ್ ಕಂಪನಿ ಆಕ್ಸಿಜನ್ ಆನ್ ವೀಲ್ಸ್ ಎಂಬ ಯೋಜನೆಯನ್ನು ಪ್ರಾರಂಭಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಮಹೀಂದ್ರಾ ಲಾಜಿಸ್ಟಿಕ್ಸ್. ಮಹೀಂದ್ರಾ ಅಧ್ಯಕ್ಷ ಆನಂದ್ ಮಹೀಂದ್ರಾ ಅವರು ಕೊರೋನಾ ವೈರಸ್ ಮಧ್ಯ ಆಕ್ಸಿಜನ್ ಕೊರತೆಯ ಹಿನ್ನೆಲೆಯಲ್ಲಿ ಆಸ್ಪತ್ರೆಗಳು ಮತ್ತು ಮನೆಗಳಿಗೆ ಸ್ಥಾವರಗಳಿಂದ ಆಮ್ಲಜನಕದ ಸಾಗಣೆಯನ್ನು ಸುಲಭಗೊಳಿಸಲು ಆಕ್ಸಿಜನ್ ಆನ್ ವೀಲ್ಸ್ ಎಂಬ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ಅಂಡ್ ಗೈಸ್, ಆಕ್ಸಿಜನ್ ಆನ್ ವೀಲ್ಸ್ ಉಪಕ್ರಮವು ಭಾರತದಲ್ಲಿ, ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಆಕ್ಸಿಜನ್ ಉತ್ಪಾದನೆ ಮತ್ತು ಅದರ ಸಾರಿಗೆಯ ನಡುವಿನ ಅಂತರವನ್ನು ಕಡಿಮೆ ಮಾಡುತ್ತದೆ. ನೆಕ್ಸ್ಟ್ ಗೈಸ್, ಮಹೀಂದ್ರಾ ಗ್ರೂಪ್ ಬಗ್ಗೆ ನೋಡೋದ್ರೆ ಮಹೀಂದ್ರಾ ಗ್ರೂಪ್ದು ಪ್ರಸ್ತುತ ಚೇರ್ಪರ್ಸನ್ ಆನಂದ್ ಮಹೀಂದ್ರಾ. ಪಂಡಿತ್ ದೇಬು ಚೌಧರಿ ಹೂ ಪಾಸ್ಡ್ ಅವೇ ರೀಸೆಂಟ್ಲಿ ವಾಸ್ ಅ ಲೆಜೆಂಡರಿ ಪ್ಲೇಯರ್ ಆಫ್ ವಿಚ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್? ಇತ್ತೀಚೆಗೆ ನಿಧನರಾದ ಪಂಡಿತ್ ದೇಬು ಚೌಧರಿ ಡ್ಯಾಶ್ಗೆ ಸಂಬಂಧ ಹೊಂದಿದ್ದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸಿತಾರ್. ಕೋವಿಡ್-19 ಕಾರಣದಿಂದ ಸಿತಾರ್ ಮೇಸ್ಟ್ರೋ ಪಂಡಿತ್ ದೇಬು ಚೌಧರಿ ಅವರು ಇತ್ತೀಚೆಗೆ ನಿಧನರಾದರು. ಅಂಡ್ ಗೈಸ್, ಲೆಜೆಂಡ್ ಆಫ್ ಸಿತಾರ್ ಪಂಡಿತ್ ದೇಬು ಚೌಧರಿ ಸಿನಿಯಾ ಅಥವಾ ಘರಾನಾ ಶೈಲಿಗೆ ಸೇರಿದವರು. ಅಂಡ್ ಮ್ಯೂಸಿಕ್ಗೆ ಮಾಡಿದ ಕಾಂಟ್ರಿಬ್ಯೂಷನ್ಸ್ಗಾಗಿ ಅವರಿಗೆ ಪದ್ಮಭೂಷಣ್ ಮತ್ತು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಯಿತು.
ಅಂಡ್ ಪಂಡಿತ್ ದೇಬು ಚೌಧರಿ ಅವರು ಶಿಕ್ಷಕ ಮತ್ತು ಬರಹಗಾರರಾಗಿದ್ದರು ಮತ್ತು 6 ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು ಅನೇಕ ಹೊಸ ರಾಗಗಳನ್ನು ರಚಿಸಿದ್ದಾರೆ. How many Indian naval ships have been deployed under the Operation Samudra Setu 2 to bring medical oxygen cylinders and associated medical equipment from various countries to India? ವೈದ್ಯಕೀಯ ಆಮ್ಲಜನಕ ಸಿಲಿಂಡರ್ಗಳು ಮತ್ತು ಅದಕ್ಕೆ ಸಂಬಂಧಿಸಿದ ವೈದ್ಯಕೀಯ ಉಪಕರಣಗಳನ್ನು ವಿವಿಧ ದೇಶಗಳಿಂದ ಭಾರತಕ್ಕೆ ತರಲು ಎಷ್ಟು ಭಾರತೀಯ ನಾವಲ್ ಶಿಪ್ಸ್ ಅನ್ನು ಆಪರೇಷನ್ ಸಮುದ್ರ ಸೇತು 2 ಅಡಿಯಲ್ಲಿ ನಿಯೋಜಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ 7. ಕೋವಿಡ್-19 ಸಾಂಕ್ರಾಮಿಕದ ಮಧ್ಯ ಭಾರತೀಯ ನೌಕಾಪಡೆಯು ಇತರ ದೇಶಗಳಿಂದ ಭಾರತಕ್ಕೆ ಮೆಡಿಕಲ್ ಆಕ್ಸಿಜನ್ ಮತ್ತು ಎಮರ್ಜೆನ್ಸಿ ಇಕ್ವಿಪ್ಮೆಂಟ್ಸ್ ಅನ್ನು ಸಾಗಿಸಲು ಸಹಾಯ ಮಾಡಲು ಆಪರೇಷನ್ ಸಮುದ್ರ ಸೇತು 2 ಅನ್ನು ಪ್ರಾರಂಭಿಸಿದೆ. ಅಂಡ್ ಗೈಸ್, ಸಮುದ್ರ ಸೇತು 2 7 ಭಾರತೀಯ ನಾವಲ್ ಶಿಪ್ಸ್ ವಿವಿಧ ದೇಶಗಳಿಂದ ವೈದ್ಯಕೀಯ ಆಕ್ಸಿಜನ್ ತುಂಬಿದ ಕ್ರಯೋಜೆನಿಕ್ ಕಂಟೈನರ್ಗಳು ಮತ್ತು ಸಂಬಂಧಿತ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಸಾಗಣೆಗೆ ನಿಯೋಜಿಸಲಾಗಿದೆ. ಸೊ ಗೈಸ್, ಟೋಟಲ್ 7 ನಾವಲ್ ಶಿಪ್ಸ್ ಅನ್ನು ನಿಯೋಜಿಸಲಾಗಿದೆ. ಸೊ ಇದರಲ್ಲಿ INS ಕೋಲ್ಕತ್ತಾ, INS ಕೊಚಿ, INS ತಲ್ವಾರ್, INS ತಾಬರ್, INS ತ್ರಿಕಂಡ್, INS ಜಲಾಶ್ವ, INS ಐರಾವತ್. ಸೊ ಈ 7 ಶಿಪ್ಸ್ ಅನ್ನು ಸಾಗಣೆಗೆ ನಿಯೋಜಿಸಲಾಗಿದೆ. ಚಂದ್ರೋ ತೋಮರ್ ಪಾಸ್ಟ್ ಅವೇ ರೀಸೆಂಟ್ಲಿ. ಶಿ ವಾಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಪೋರ್ಟ್? ಚಂದ್ರೋ ತೋಮರ್ ಇತ್ತೀಚೆಗೆ ನಿಧನರಾದರು. ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಶೂಟಿಂಗ್. ಚಂದ್ರೋ ತೋಮರ್ ಇತ್ತೀಚೆಗೆ ನಿಧನರಾದರು. ಅಂಡ್ ಗೈಸ್, ಇವರು ಶೂಟಿಂಗ್ಗೆ ಸಂಬಂಧ ಹೊಂದಿದ್ದರು. ಅಂಡ್ ಅವರನ್ನು ಜನಪ್ರಿಯವಾಗಿ ಶೂಟರ್ ದಾದಿ ಎಂದು ಕರೆಯಲಾಗುತ್ತಿತ್ತು. ಹೂ ಹ್ಯಾಸ್ ಬಿನ್ ನೇಮ್ಡ್ ಆಸ್ ಅ 4th ಡೆಪ್ಯೂಟಿ ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ 4ನೇ ಉಪಗವರ್ನರ್ ಆಗಿ ಯಾರನ್ನು ನೇಮಕ ಮಾಡಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಟಿ ರವಿಶಂಕರ್. RBI ಕಾರ್ಯನಿರ್ವಾಹಕ ನಿರ್ದೇಶಕ TB ರವಿಶಂಕರ್ ಅವರನ್ನು 4ನೇ ಉಪಗವರ್ನರ್ ಆಗಿ ಆಯ್ಕೆ ಮಾಡಲಾಗಿದೆ. ಅಂಡ್ ಗೈಸ್, ರವಿಶಂಕರ್ ಅವರು RBIನಲ್ಲಿ ಪಾವತಿ ವ್ಯವಸ್ಥೆ, ಫಿನ್ಟೆಕ್, ಮಾಹಿತಿ ತಂತ್ರಜ್ಞಾನ ಮತ್ತು ಅಪಾಯ ನಿರ್ವಹಣೆಯ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ. RBI ಬಗ್ಗೆ ನೋಡೋದು ಗೈಸ್, RBIದು ಪ್ರಸ್ತುತ ಗವರ್ನರ್ ಶಕ್ತಿಕಾಂತ್ ದಾಸ್. RBIದು ಡೆಪ್ಯೂಟಿ ಗವರ್ನರ್ಸ್ ನೋಡಿದ್ರೆ ಮಹೇಶ್ ಕುಮಾರ್ ಜೈನ್, MD ಪಾತ್ರ, M ರಾಜೇಶ್ವರ್ ರಾವ್ ಅಂಡ್ ರೀಸೆಂಟ್ ಆಗಿ ಅಪಾಯಿಂಟ್ ಆಗಿರೋ TB ರವಿಶಂಕರ್. ನೆಕ್ಸ್ಟ್ ಗೈಸ್, RBIದು ಸ್ಥಾಪನೆ 1 ಏಪ್ರಿಲ್ 1935 ನಲ್ಲಿ ಆಗಿದೆ. and RBI was nationalized on 1 January 1949. Maharashtra Day and Gujarat Day is celebrated on dash every year. ಮಹಾರಾಷ್ಟ್ರ ದಿನ ಮತ್ತು ಗುಜರಾತ್ ದಿನವನ್ನು ಪ್ರತಿ ವರ್ಷ ಡ್ಯಾಶ್ ರಂದು ಆಚರಿಸಲಾಗುತ್ತದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 1st May. ಸೊ ಗೈಸ್, ಪ್ರತಿ ವರ್ಷ ಮಹಾರಾಷ್ಟ್ರ ಡೇ ಅಂಡ್ ಗುಜರಾತ್ ಡೇ ಅನ್ನು ಮೇ 1 ರಂದು ಆಚರಿಸಲಾಗುತ್ತದೆ. ಅಂಡ್ ಬಾಂಬೆ ರಾಜ್ಯವನ್ನು 1960ರಲ್ಲಿ ಗುಜರಾತ್ ಮತ್ತು ಮಹಾರಾಷ್ಟ್ರಗಳಾಗಿ 2 ರಾಜ್ಯಗಳಾಗಿ ವಿಂಗಡಿಸಲಾಯಿತು. ಸೊ ಗೈಸ್, ಬೇಸ್ಡ್ ಆನ್ ಲ್ಯಾಂಗ್ವೇಜ್ 1960ರಲ್ಲಿ ಬಾಂಬೆ ರಾಜ್ಯವನ್ನು ಗುಜರಾತ್ ಮತ್ತು ಮಹಾರಾಷ್ಟ್ರ 2 ಡಿಫರೆಂಟ್ ಸ್ಟೇಟ್ಸ್ ಆಗಿ ವಿಂಗಡಿಸಲಾಯಿತು. ಸೊ ಗುಜರಾತ್ ಬಗ್ಗೆ ನೋಡಿದ್ರೆ ಗೈಸ್, ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅಂಡ್ ಗುಜರಾತ್ ಗವರ್ನರ್ ಆಚಾರ್ಯ ದೇವ್ ವ್ರತ್. ಸೊ ಗೈಸ್, ಮಹಾರಾಷ್ಟ್ರ ಸ್ಟೇಟ್ ಬಗ್ಗೆ ನೋಡೋದಾದ್ರೆ ಮಹಾರಾಷ್ಟ್ರ ಸ್ಟೇಟ್ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ, ಗವರ್ನರ್ ಭಗತ್ ಸಿಂಗ್ ಕೋಶ್ಯಾರಿ, ಕ್ಯಾಪಿಟಲ್ ಮುಂಬೈ, total districts 36, assembly seats 288, council seats 78, Rajya Sabha 19 seats, Lok Sabha 48 seats. ಮಹಾರಾಷ್ಟ್ರದ ಹೈಕೋರ್ಟ್ ಮುಂಬೈನಲ್ಲಿದೆ ಅಂಡ್ ಮಹಾರಾಷ್ಟ್ರ ಹೈಕೋರ್ಟ್ದು ಪ್ರಸ್ತುತ ಚೀಫ್ ಜಸ್ಟಿಸ್ ದೀಪಾಂಕರ್ ದತ್ತಾ. ಅಹಮದ್ನಗರ್ ಇಸ್ ದ ಲಾರ್ಜೆಸ್ಟ್ ಡಿಸ್ಟ್ರಿಕ್ಟ್ ಆಫ್ ಮಹಾರಾಷ್ಟ್ರ ಬೈ ಏರಿಯಾ ವೈಸ್ largest district Ahmednagar. And next, suburban Mumbai is the largest district of Maharashtra by population. And Nasik is known as wine capital of India. Next guys, Pune is known as Oxford of East and Mumbai is known as financial capital of India. Next guys, Maharashtra state the boundaries nodadre Arabian Sea to west, Karnataka and Goa to the south, Telangana to southeast, Chhattisgarh to east, Gujarat, Madhya Pradesh to north, Dadra and Nagar Haveli to northeast. Next guys, Maharashtra the national parks nodadre Maharashtra has Chandoli National Park, Sanjay Gandhi National Park, Tadoba National Park, Navegaon National Park and Gugmal National Park. ನೆಕ್ಸ್ಟ್ ಗೈಸ್, ಮಹಾರಾಷ್ಟ್ರನ ರೂಲ್ ಮಾಡಿರುವ ಇಂಪಾರ್ಟೆಂಟ್ ಡೈನೆಸ್ಟೀಸ್ ನೋಡೋದ್ರೆ ಸಾತ್ವಾನ ಡೈನೆಸ್ಟಿ, ರಾಷ್ಟ್ರಕೂಟ ಡೈನೆಸ್ಟಿ, ವೆಸ್ಟರ್ನ್ ಚಾಲುಕ್ಯ, ಡೆಕ್ಕನ್ ಸಲ್ತನೇಟ್, ಮುಘಲ್ಸ್, ಮರಾಠಾಸ್ ಅಂಡ್ ಬ್ರಿಟಿಷ್. ನೆಕ್ಸ್ಟ್ ಗೈಸ್, ಮಹಾರಾಷ್ಟ್ರದ ಇಂಪಾರ್ಟೆಂಟ್ ಫ್ರೀಡಮ್ ಫೈಟರ್ಸ್ ನೋಡೋದ್ರೆ ಬಾಲ್ ಗಂಗಾಧರ್ ತಿಲಕ್, ವಿ ಸಾವರ್ಕರ್, ಗೋವಿಂದ ರಾನಡೆ, ಗೋಪಾಲ್ ಕೃಷ್ಣ ಗೋಖಲೆ, ಫಿರೋಜ್ ಶಾ ಮೆಹ್ತಾ ಅಂಡ್ ದಾದಾಬಾಯಿ ನರೋಜಿ. ಅಂಡ್ ನೆಕ್ಸ್ಟ್ ಗೈಸ್, ಮಹಾರಾಷ್ಟ್ರದ ಇಂಪಾರ್ಟೆಂಟ್ ರಿವರ್ಸ್ ನೋಡೋದ್ರೆ ಗೋದಾವರಿ, ಭೀಮಾ ಅಂಡ್ ಕೃಷ್ಣ. ಅಂಡ್ ಮಹಾರಾಷ್ಟ್ರದ ಮೇಜರ್ ಡ್ಯಾಮ್ಸ್ ಕೊಯ್ನಾ ಡ್ಯಾಮ್, ಜಯಕ್ವಾಡಿ ಡ್ಯಾಮ್, ಉಜ್ಜಯಿನಿ ಡ್ಯಾಮ್, ಇಸಾಪುರ್ ಡ್ಯಾಮ್ ಅಂಡ್ ತೋತ್ಲಾ ಡ್ಯಾಮ್. ಸೊ ಗೈಸ್, ಮಹಾರಾಷ್ಟ್ರದು ಸ್ಟೇಟ್ ಸಿಂಬಾಲ್ಸ್ ನೋಡೋದ್ರೆ ಸ್ಟೇಟ್ ಅನಿಮಲ್
Indian giant squirrel, state bird, yellow footed green pigeon, state flower, jarul, state tree, mango tree. ಆ್ಯಂಡ್ ಮಹಾರಾಷ್ಟ್ರದು ಇಂಪಾರ್ಟೆಂಟ್ ಪೋರ್ಟ್ಸ್ ನೋಡೋದ್ರೆ ಮುಂಬೈ ಪೋರ್ಟ್ ಆ್ಯಂಡ್ JNPT ಪೋರ್ಟ್. ಆ್ಯಂಡ್ ಫ್ರೆಂಡ್ಸ್, ಭಾರತದ ಮೊದಲ ಟ್ರೈನ್, ಫಸ್ಟ್ ಟ್ರೈನ್ ಇನ್ ಇಂಡಿಯಾ ವಾಸ್ ರ್ಯಾನ್ ಬಿಟ್ವೀನ್ ಥಾನೆ ಟು ಮುಂಬೈ. ಆ್ಯಂಡ್ ಮಹಾರಾಷ್ಟ್ರದು ಹೈಯೆಸ್ಟ್ ಪೀಕ್ ಕಲ್ಸುಬಾಯ್ ಪೀಕ್ 1646 ಮೀಟರ್ಸ್. ನೆಕ್ಸ್ಟ್, ಮಹಾರಾಷ್ಟ್ರದು ಇಂಪಾರ್ಟೆಂಟ್ ಫೆಸ್ಟಿವಲ್ಸ್ ನೋಡೋದ್ರೆ ಗುಡಿ ಪಾಡ್ವಾ, ಪೋಲಾ, ನರಳಿ ಪೂರ್ಣಿಮಾ, ಗಣೇಶ್ ಚತುರ್ಥಿ, ಬಗಂಗಾ ಫೆಸ್ಟಿವಲ್, ಎಲಿಫೆಂಟಾ ಫೆಸ್ಟಿವಲ್ ಆ್ಯಂಡ್ ಎಲ್ಲೋರಾ ಫೆಸ್ಟಿವಲ್. ಸೊ ಗೈಸ್, ಇದು ಮಹಾರಾಷ್ಟ್ರದು ಇಂಪಾರ್ಟೆಂಟ್ ಫೆಸ್ಟಿವಲ್ಸ್. ಮಹಾರಾಷ್ಟ್ರದು ಇಂಪಾರ್ಟೆಂಟ್ ಡಾನ್ಸ್ ಫಾರ್ಮ್ಸ್ ನೋಡೋದೆ ಲಾವ್ನಿ, ತಮಾಷಾ, ಕೋಲಿ, ಪವಾದಾಸ್, ದಂಗ್ರಿ ಗಾಜಾ. ಸೊ ಗೈಸ್, ಇದು ಮಹಾರಾಷ್ಟ್ರದು ಇಂಪಾರ್ಟೆಂಟ್ ಡಾನ್ಸ್ ಫಾರ್ಮ್ಸ್. ನೆಕ್ಸ್ಟ್ ಗೈಸ್, ಮಹಾರಾಷ್ಟ್ರದು ಇಂಪಾರ್ಟೆಂಟ್ GI ಟ್ಯಾಗ್ಸ್ ನೋಡೋದ್ರೆ ಸೋಲಾಪುರಿ ಚಾದರ್, ಸೋಲಾಪುರಿ ಟೆರಿ ಟಾವಲ್, ನಾಗ್ಪುರ್ ಆರೆಂಜ್, ಪುನೇರಿ ಪಗಡಿ, ನಾಶಿಕ್ ವ್ಯಾಲಿ ವೈನ್, ಪೈಠಾನಿ ಸಾರೀಸ್ ಆ್ಯಂಡ್ ಫ್ಯಾಬ್ರಿಕ್ಸ್, ಮಹಾಬಲೇಶ್ವರ್ ಸ್ಟ್ರಾಬೆರಿ, ನಾಶಿಕ್ ಗ್ರೇಪ್ಸ್ ಆ್ಯಂಡ್ ಕೊಲ್ಹಾಪುರ್ ಜಾಗ್ರಿ. ಮಹಾರಾಷ್ಟ್ರದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ನೋಡೋದ್ರೆ ಟೋಟಲ್ 6 ಇದೆ. ಸೊ ಫಸ್ಟ್ ಅಜಂತಾ ಕೇವ್ಸ್, ಎಲ್ಲೋರಾ ಕೇವ್ಸ್, ಎಲಿಫೆಂಟಾ ಕೇವ್ಸ್, CST ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಅಥವಾ ವಿಕ್ಟೋರಿಯಾ ಟರ್ಮಿನಸ್. ನೆಕ್ಸ್ಟ್, ಸಹ್ಯಾದ್ರಿ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಲಾಸ್ಟ್ ದ ವಿಕ್ಟೋರಿಯನ್ ಆ್ಯಂಡ್ ಆರ್ಟ್ ಡೆಕೋ ಅಸೆಂಬಲ್ ಆಫ್ ಮುಂಬೈ. ಸೊ ಗೈಸ್, ಇದು ಮಹಾರಾಷ್ಟ್ರದು 6 ವರ್ಲ್ಡ್ ಹೆರಿಟೇಜ್ ಸೈಟ್ಸ್. ಸೊ ಗೈಸ್, ಇದು ಮಹಾರಾಷ್ಟ್ರದು ಇಂಪಾರ್ಟೆಂಟ್ ಬೇಸಿಕ್ ಡೀಟೇಲ್ಸ್. ಐ ಹೋಪ್ ನಿಮಗೆ ಈಗ ಮಹಾರಾಷ್ಟ್ರ ಸ್ಟೇಟ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕವರ್ ಆಗಿದೆ. ವಾಟ್ ವಾಸ್ ದ ರೆವೆನ್ಯೂ ಕಲೆಕ್ಟೆಡ್ ಫ್ರಮ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇನ್ ಏಪ್ರಿಲ್ 2021? ಏಪ್ರಿಲ್ 2021ರಲ್ಲಿ GST ಸಂಗ್ರಹಿಸಿದ ಆದಾಯ ಎಷ್ಟು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, 1.41 lakh crores. ಏಪ್ರಿಲ್ 2021 GST ಕಲೆಕ್ಷನ್ 1.41 lakh crores. GST ಬಗ್ಗೆ ನೋಡೋದು ಗೈಸ್, GST ಇದು ಫುಲ್ ಫಾರ್ಮ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. GST ವಾಸ್ ಸ್ಟಾರ್ಟೆಡ್ ಆನ್ 1st July 2017. ನೆಕ್ಸ್ಟ್ ಗೈಸ್, ಭಾರತದ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಆ್ಯಂಡ್ ಭಾರತದ ಫೈನಾನ್ಸ್ ಸೆಕ್ರೆಟರಿ TV ಸೋಮನಾಥನ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ. ಫಸ್ಟ್ ಕ್ವಶನ್ ಇರೋದು, ವಿಚ್ ಆರ್ಟಿಕಲ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ? ಭಾರತ ಸಂವಿಧಾನದ ಯಾವ ಲೇಖನವು ಭಾರತದ ಅಟಾರ್ನಿ ಜನರಲ್ನೊಂದಿಗೆ ವ್ಯವಹರಿಸುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆರ್ಟಿಕಲ್ 76. ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ, ವೆನ್ ವಾಸ್ ಆಯುಷ್ಮಾನ್ ಭಾರತ್ ಸ್ಕೀಮ್ ಲಾಂಚ್? ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ 2018. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ. ಫಸ್ಟ್ ಕ್ವಶನ್ ಇರೋದು, ವೇರ್ ಇಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ನ್ಯಾಟೋ? ನ್ಯಾಟೋದ ಪ್ರಧಾನ ಕಚೇರಿ ಎಲ್ಲಿದೆ? ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ಹೂ ಹ್ಯಾಸ್ ಬಿನ್ ನೇಮ್ಡ್ ಆಸ್ ದ 4th ಡೆಪ್ಯೂಟಿ ಗವರ್ನರ್ ಆಫ್ RBI? RBIನ 4ನೇ ಡೆಪ್ಯೂಟಿ ಗವರ್ನರ್ ಆಗಿ ಯಾರನ್ನು ಹೆಸರಿಸಲಾಗಿದೆ? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಫ್ರೆಂಡ್ಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.